ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ 1919ರ ಮಾಂಟೆಗೋ ಚೆಲ್ಸ್ಫರ್ಡ್ ಸುಧಾರಣೆಗಳನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ 1935ರ ಭಾರತ ಸರ್ಕಾರ ಕಾಯ್ದೆ, ಗವರ್ನಮೆಂಟ್ ಆಫ್ ಇಂಡಿಯನ್ ಆ್ಯಕ್ಟ್ 1935, ಈ ಒಂದು ಕಾಯ್ದೆಯ ಬಗ್ಗೆ UPSC ಎಕ್ಸಾಮಿಂದ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ವರೆಗೂ ಎಲ್ಲ ಪರೀಕ್ಷೆಗಳಿಗೂ ಸಹಾಯ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈ ಕಾಯ್ದೆ ಜಾರಿಗೆ ಬರೋಕ್ಕೆ ಕಾರಣಗಳೇನೇನು, ಈ ಕಾಯ್ದೆಯ ಮುಖ್ಯ ಅಂಶಗಳು ಏನೇನು, ಈ ಕಾಯ್ದೆಯ ನ್ಯೂನತೆಗಳೇನೇನು, ಹಾಗೆ ಈ ಕಾಯ್ದೆಯ ಬಗ್ಗೆ ಭಾರತೀಯರು ಮಾಡಿದಂತಹ ಟೀಕೆಗಳು ಏನೇನು, ಹೀಗೆ ಎಲ್ಲ ಆಯಾಮಗಳಿಂದ ಈ ಟಾಪಿಕ್ನ ನೋಡ್ತಾ ಹೋಗೋಣ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಲೆಟ್ಸ್ ಬಿಗಿನ್. ಸ್ನೇಹಿತರೆ, ಈ ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಬ್ರಿಟಿಷರ ಎಲ್ಲ ಕಾಯ್ದೆಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ, ಚಾರ್ಟರ್ ಕಾಯ್ದೆಗಳು, ಹಾಗೆ 1858ರ ಭಾರತ ಸರ್ಕಾರ ಕಾಯ್ದೆ, ಹಾಗೆ 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, 1892ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, ಹಾಗೆ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು, 1919ರ ಮಾಂಟೆಗೋ ಚೆಲ್ಸ್ಫರ್ಡ್ ಸುಧಾರಣೆಗಳು, ಹೀಗೆ ಎಲ್ಲ ರೀತಿಯ ಕಾಯ್ದೆಗಳನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಸಕ್ತಿ ಇರೋರು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಭಾರತ ಸರ್ಕಾರ ಕಾಯ್ದೆ 1935 ಇದರ ಬಗ್ಗೆ ನೋಡೋಣ ಬನ್ನಿ. ಈಗ ಈ 1935ರ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರೋಕೆ ಪ್ರಮುಖವಾದಂತಹ ಕಾರಣಗಳು ಏನೇನು ಅಂತ ನೋಡ್ತಾ ಹೋಗೋಣ. ಮೊದಲನೆಯ ಕಾರಣ 1919ರ ಮಾಂಟೆಗೋ ಚೆಲ್ಸ್ಫರ್ಡ್ ಕಾಯ್ದೆ ವಿಫಲ. ಇದನ್ನ ಹಿಂದಿನ ವಿಡಿಯೋದಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ, ಈ 1919ರ ಕಾಯ್ದೆಯ ನ್ಯೂನತೆಗಳು ಏನಿದ್ವು, ಈ ಚುನಾವಣೆಗಳಲ್ಲಿ ಮತ ಹಾಕೋಕೆ ಇದ್ದಂತಹ ಸೀಮಿತ ಮತದಾರರಾಗಿರ್ಬೋದು, ಹಲವಾರು ದೋಷಗಳಿಂದ ಕೂಡಿದಂತಹ ಚುನಾವಣಾ ವ್ಯವಸ್ಥೆಯ ನೀತಿಗಳಾಗಿರ್ಬೋದು, ಹಾಗೆ ಪ್ರಮುಖ ಕ್ಷೇತ್ರಗಳಲ್ಲಿ ಬ್ರಿಟಿಷರ ಪ್ರಾಬಲ್ಯ ಇದ್ದಿದ್ದಾಗಿರ್ಬೋದು, ಅಥವಾ ಶಾಸಕಾಂಗಗಳಿಗೆ ಇದ್ದಂತಹ ಸೀಮಿತ ಅಧಿಕಾರಗಳಾಗಿರ್ಬೋದು, ಹೀಗೆ ಈ ಎಲ್ಲ ನ್ಯೂನತೆಗಳಿಂದ 1919ರ ಮಾಂಟೆಗೋ ಚೆಲ್ಸ್ಫರ್ಡ್ ಕಾಯ್ದೆಯು ವಿಫಲ ಆಯಿತು ಅಂತಲೇ ಹೇಳ್ಬೋದು. ಓಕೆ, ಎರಡನೇ ಕಾರಣ 1927ರಲ್ಲಿ ಭಾರತಕ್ಕೆ ಬಂದಂತಹ ಸೈಮನ್ ಆಯೋಗ. ನೋಡಿ, ಈ 1919ರ ಮಾಂಟೆಗೋ ಚೆಲ್ಸ್ಫರ್ಡ್ ಕಾಯ್ದೆ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡೋಕೆ ಅಂತ 1927ರಲ್ಲಿ ಭಾರತಕ್ಕೆ ಬ್ರಿಟಿಷ್ ಸರ್ಕಾರ ಒಂದು ಆಯೋಗನ ಕಳಿಸುತ್ತೆ. ಆ ಆಯೋಗವೇ ಸೈಮನ್ ಆಯೋಗ. ಓಕೆ, ಆದರೆ ಈ ಆಯೋಗದಲ್ಲಿ ಯಾವುದೇ ಒಬ್ಬ ಭಾರತೀಯನು ಕೂಡ ಇರಲಿಲ್ಲ. ಓಕೆ, ಇದರಿಂದ ಕೋಪಗೊಂಡಂತಹ ಭಾರತೀಯರು ಸೈಮನ್ ಗೋ ಬ್ಯಾಕ್ ಅಂತ ಪ್ರತಿಭಟನೆ ಮಾಡಿದ್ರು. ಆದರೂ ಕೂಡ ಈ ಸೈಮನ್ ಆಯೋಗ ಕೊಟ್ಟಂತಹ ವರದಿ ಏನಂದ್ರೆ, ಭಾರತಕ್ಕೆ ಹೊಸ ಸುಧಾರಣೆಗಳುಳ್ಳ ಕಾಯ್ದೆ ಬೇಕಾಗಿದೆ ಅಂತ ಹೇಳ್ತು. ಓಕೆ, ಹಾಗೆ ಮೂರನೇ ಕಾರಣ ಏನು ಅಂತ ನೋಡೋದಾದ್ರೆ, 1930ರಿಂದ 1932ರವರೆಗೆ ನಡೆದಂತಹ ದುಂಡು ಮೇಜಿನ ಸಭೆಗಳು, ರೌಂಡ್ ಟೇಬಲ್ ಕಾನ್ಫರೆನ್ಸ್. ನೋಡಿ, ಬ್ರಿಟಿಷರು ಭಾರತೀಯ ನಾಯಕರ ಜೊತೆ ಕೂತು ಅವರ ಅವಶ್ಯಕತೆಗಳು ಏನಿದೆ ಅಂತ ತಿಳ್ಕೊಳ್ಳೋಕೆ ಅಂತ ಲಂಡನ್ನಲ್ಲಿ 3 ದುಂಡು ಮೇಜಿನ ಸಭೆಗಳು ನಡೆದವು. ಓಕೆ, ಅಲ್ಲಿ ಕಾಂಗ್ರೆಸ್ ನಾಯಕರು ಪಾಲ್ಗೊಂಡಿದ್ರು, ಮುಸ್ಲಿಂ ಲೀಗ್ ನಾಯಕರು ಇದ್ರು, ಪ್ರಿನ್ಸ್ಲಿ ಸ್ಟೇಟ್ಸ್ನ ಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ರು. ಇವರೆಲ್ಲ ಭಾಗವಹಿಸಿ ಚರ್ಚೆ ಮಾಡಿದ್ರು. ಈ ಎಲ್ಲ ಚರ್ಚೆಗಳಿಂದ ಹೊಸದಾದಂತಹ ಕಾಯ್ದೆಗಳನ್ನು ತರೋಕೆ ನಿರ್ಧಾರ ಮಾಡಿದ್ರು. ಓಕೆ, ನಾಲ್ಕನೇ ಕಾರಣ ಏನಂದ್ರೆ, 1933ರಲ್ಲಿ ಬಿಡುಗಡೆ ಮಾಡಿದಂತಹ ಶ್ವೇತಪತ್ರ. ನೋಡಿ, ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಚರ್ಚೆ ಮಾಡಿದಂತಹ ವಿಷಯಗಳನ್ನ ಒಂದು ದಾಖಲೆ ರೂಪದಲ್ಲಿ ಪ್ರಕಟ ಮಾಡ್ತಾರೆ. ಇದನ್ನ ಆಧಾರವಾಗಿ ಇಟ್ಕೊಂಡು 1935ರ ಭಾರತ ಸರ್ಕಾರ ಕಾಯ್ದೆನ ಫ್ರೇಮ್ ಮಾಡ್ತಾರೆ. ಓಕೆ, ಇಷ್ಟು ಕೂಡ 1935ರ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರೋಕೆ ಕಾರಣಗಳು. ಓಕೆ, ಮುಂದೆ ನೋಡೋಣ. ಈಗ 1935ರ ಭಾರತ ಸರ್ಕಾರ ಕಾಯ್ದೆ ಹೇಗೆ ಬಂತು, ಅದರಲ್ಲಿ ಇದ್ದಂತಹ ಮುಖ್ಯ ಲಕ್ಷಣಗಳು ಏನೇನು ಅಂತ ನೋಡೋದಾದ್ರೆ, ನೋಡಿ, 1933ರಲ್ಲಿ ಭಾರತಕ್ಕೆ ಸಂಬಂಧಿಸಿದ ಒಂದು ಶ್ವೇತ ಪತ್ರವನ್ನ ಸಿದ್ಧಪಡಿಸಿ ಬ್ರಿಟನ್ ಪಾರ್ಲಿಮೆಂಟ್ನ ಮುಂದಿಡಲಾಯಿತು. ನಾನು ಹಿಂದಿನ ಸ್ಲೈಡಲ್ಲೇ ಹೇಳಿದಾಗೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಚರ್ಚೆ ಮಾಡಿದಂತಹ ವಿಷಯಗಳನ್ನು ಸೇರಿಸಿ 1933ರಲ್ಲಿ ಒಂದು ಶ್ವೇತ ಪತ್ರವನ್ನು ರೆಡಿ ಮಾಡ್ತಾರೆ. ಓಕೆ, ಅದನ್ನು ಬ್ರಿಟನ್ ಪಾರ್ಲಿಮೆಂಟ್ನ ಮುಂದೆ ಇಡ್ತಾರೆ. ಅಂದರೆ ಈ ಶ್ವೇತಪತ್ರ ಸಾಮಾನ್ಯವಾದಂತಹ ಪತ್ರ ಅಲ್ಲ, ಬ್ರಿಟಿಷ್ ಸರ್ಕಾರ ಅಧಿಕೃತವಾಗಿ ತಯಾರಿಸಿದಂತಹ ದಾಖಲೆಯೇ ಈ ಶ್ವೇತಪತ್ರ. ಓಕೆ, ಇದು 1935ರ ಕಾಯ್ದೆಗೆ ಅಡಿಪಾಯ ಹಾಕ್ತು.
ಓಕೆ, ಈ ಶ್ವೇತಪತ್ರಕ್ಕೆ ಬ್ರಿಟನ್ ಚಕ್ರವರ್ತಿಯ ಮತ್ತು ಪಾರ್ಲಿಮೆಂಟಿನ ಅಂಗೀಕಾರ ದೊರೆತ ನಂತರ 1935ರ ಭಾರತ ಸರ್ಕಾರ ಕಾಯ್ದೆಯಾಗಿ ಜಾರಿಗೆ ಬಂತು. ಓಕೆ, ಈ ಕಾಯ್ದೆಯಲ್ಲಿ 2 ಪ್ರಮುಖ ಲಕ್ಷಣಗಳು ಇದ್ವು. ಅವು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲನೆಯದು ಅಖಿಲ ಭಾರತದ ಒಕ್ಕೂಟ ಸ್ಥಾಪನೆ, ಆಲ್ ಇಂಡಿಯಾ ಫೆಡರೇಷನ್. ಅಂದ್ರೆ ಈ ಬ್ರಿಟಿಷ್ ಆಡಳಿತದಲ್ಲಿ ಇದ್ದಂತಹ ಪ್ರಾಂತ್ಯಗಳನ್ನ, ಸಂಸ್ಥಾನಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಒಕ್ಕೂಟ ಸರ್ಕಾರ ರಚಿಸೋದು ಅಂತ. ಪ್ರಸ್ತುತ ಭಾರತದಲ್ಲಿ ಇರುವಂತಹ ಫೆಡರಲ್ ವ್ಯವಸ್ಥೆಗೆ ಇದೇ ಅಡಿಪಾಯ ಅಂತ ಹೇಳ್ಬೋದು. ಓಕೆ, ಆದ್ರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಂದ್ರೆ 1935ರ ಈ ಫೆಡರಲ್ ಸಿಸ್ಟಮ್ ಕಾನ್ಸೆಪ್ಟ್ ಸಂಪೂರ್ಣವಾಗಿ ಜಾರಿಗೆ ಬರಲಿಲ್ಲ. ಯಾಕಂದ್ರೆ ಎಲ್ಲಾ ಸಂಸ್ಥಾನಗಳು ಒಕ್ಕೂಟಕ್ಕೆ ಸೇರೋಕೆ ಒಪ್ಪಿಗೆ ನೀಡಲಿಲ್ಲ. ಓಕೆ, ಮುಂದೆ ನೋಡೋಣ ಇದನ್ನ ಡೀಟೇಲ್ ಆಗಿ. ಎರಡನೇ ಪ್ರಮುಖ ಲಕ್ಷಣ ಏನಂದ್ರೆ ಚುನಾಯಿತ ಪ್ರತಿನಿಧಿಗಳಿರುವ ಜವಾಬ್ದಾರಿ ಸರ್ಕಾರ ಸ್ಥಾಪನೆ, ಅಂದ್ರೆ ಪ್ರಾಂತೀಯ ಸ್ವಾಯತ್ತತೆ. ಇದ್ರ ಬಗ್ಗೆನೂ ಕೂಡ ಮುಂದೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಈಗ ಈ 1935ರ ಭಾರತ ಸರ್ಕಾರ ಕಾಯ್ದೆಯ ಮುಖ್ಯ ಅಂಶಗಳು ಏನೇನಿದ್ವು ಅಂತ ನೋಡ್ತಾ ಹೋಗೋಣ. ಮೊದಲನೇ ಮುಖ್ಯ ಅಂಶ ಅಖಿಲ ಭಾರತ ಒಕ್ಕೂಟ ರಚನೆ, ಫಾರ್ಮೇಷನ್ ಆಫ್ ಆಲ್ ಇಂಡಿಯಾ ಫೆಡರೇಷನ್. ನೋಡಿ, 1935ರ ಕಾಯ್ದೆಯು ಬ್ರಿಟಿಷ್ ಇಂಡಿಯಾದ 11 ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಿತು. ಅಂದ್ರೆ ನೋಡಿ, ಬ್ರಿಟಿಷರ ಆಡಳಿತದಲ್ಲಿ 11 ಪ್ರಾಂತ್ಯಗಳು ಹಾಗೆ ದೇಶೀಯ ಸಂಸ್ಥಾನಗಳು ಇದ್ವು. ಇವೆಲ್ಲವನ್ನ ಸೇರಿಸಿ ಒಂದು ದೊಡ್ಡ ಒಕ್ಕೂಟ ಸರ್ಕಾರ ರಚಿಸಬೇಕು ಅಂತ ಈ 1935ರ ಕಾಯ್ದೆ ಹೇಳ್ತು. ಓಕೆ, ಆಲ್ ಇಂಡಿಯಾ ಫೆಡರೇಷನ್ ಅಂದ್ರೆ ಉದಾಹರಣೆಗೆ ಇವತ್ತು ನಮ್ಮ ಭಾರತದಲ್ಲಿ ಎಲ್ಲಾ ರಾಜ್ಯಗಳನ್ನ ಸೇರಿಸಿ ಕೇಂದ್ರ ಸರ್ಕಾರ ರಚನೆ ಮಾಡ್ತಾರಲ್ಲ, ಅದೇ ರೀತಿ ಆಲ್ ಇಂಡಿಯಾ ಫೆಡರೇಷನ್ ವ್ಯವಸ್ಥೆಯನ್ನ 1935ರ ಕಾಯ್ದೆಯ ಮುಖಾಂತರ ರಚನೆ ಮಾಡೋಕೆ ಪ್ರಯತ್ನ ಪಟ್ರು. ಓಕೆ, ಬ್ರಿಟಿಷ್ ಪ್ರಾಂತ್ಯಗಳು ಕಡ್ಡಾಯವಾಗಿ ಒಕ್ಕೂಟಕ್ಕೆ ಸೇರಬೇಕಿತ್ತು. ಆದರೆ ದೇಶೀಯ ರಾಜ್ಯಗಳು ಸ್ವತಂತ್ರ ಅಸ್ತಿತ್ವ ಪಡೆದಿದ್ದರಿಂದ ಅವನ್ನು ಒಕ್ಕೂಟಕ್ಕೆ ಸೇರುವಂತೆ ಬಲವಂತ ಮಾಡುವಂತಿರಲಿಲ್ಲ. ಇಂಪಾರ್ಟೆಂಟ್ ಇದು ನೋಡಿ, ಬ್ರಿಟಿಷ್ ಆಡಳಿತದಲ್ಲಿ ಇದ್ದಂತಹ ಪ್ರಾಂತ್ಯಗಳು ಕಡ್ಡಾಯವಾಗಿ ಒಕ್ಕೂಟಕ್ಕೆ ಸೇರ್ಲೇಬೇಕಿತ್ತು. ಓಕೆ, ಅವರಿಗೆ ಬೇರೆ ಆಯ್ಕೆಗಳೇ ಇರಲಿಲ್ಲ. ಆದ್ರೆ ಈ ದೇಶೀಯ ಸಂಸ್ಥಾನಗಳು ಏನಿದ್ವು ಅಂದ್ರೆ ಮಹಾರಾಜರು ಆಡಳಿತ ಮಾಡ್ತಾ ಇದ್ದಂತಹ ರಾಜ್ಯಗಳು ಸ್ವತಂತ್ರವಾದಂತಹ ಅಸ್ತಿತ್ವವನ್ನ ಹೊಂದಿದ್ವು. ಓಕೆ, ಹಾಗಾಗಿ ಈ ದೇಶೀಯ ಸಂಸ್ಥಾನಗಳನ್ನ ಒಕ್ಕೂಟಕ್ಕೆ ಸೇರ್ಸೋಕೆ ಆಗ್ಲಿಲ್ಲ. ಅಂದ್ರೆ ಅವರು ಇಷ್ಟಪಟ್ರೆ ಮಾತ್ರ ಒಕ್ಕೂಟಕ್ಕೆ ಸೇರ್ಕೋಬೋದಿತ್ತು, ಇಷ್ಟ ಇಲ್ಲ ಅಂದ್ರೆ ಅವರು ಅದನ್ನ ತಿರಸ್ಕರಿಸಬಹುದಿತ್ತು. ಓಕೆ, ಹಾಗಾದ್ರೆ ಎಲ್ಲಾ ದೇಶೀಯ ಸಂಸ್ಥಾನಗಳು ಒಕ್ಕೂಟಕ್ಕೆ ಸೇರ್ಕೊಂಡ್ವಾ? ಇಲ್ಲ, ಎಲ್ಲಾ ಸಂಸ್ಥಾನಗಳು ಒಪ್ಲಿಲ್ಲ. ಹಾಗಾಗಿ ಈ ಅಖಿಲ ಭಾರತ ಒಕ್ಕೂಟ ಸಂಪೂರ್ಣವಾಗಿ ಜಾರಿಗೆ ಬರಲಿಲ್ಲ. ಓಕೆ, ಇಂಪಾರ್ಟೆಂಟ್ ಇದು, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. 1935ರ ಕಾಯ್ದೆಯ ಮತ್ತೊಂದು ಮುಖ್ಯ ಅಂಶ ಏನಂದ್ರೆ 3 ಪಟ್ಟಿಗಳು. ನೋಡಿ, ಈ ಕಾಯ್ದೆ ಆಡಳಿತದ ವಿಷಯಗಳನ್ನ ಸರಿಯಾಗಿ ಹಂಚ್ಕೊಳ್ಳೋಕೆ ಅಂತಾನೆ 3 ಭಾಗಗಳಾಗಿ ವಿಭಜಿಸಿತು. ಯಾವ್ಯಾವು ಅಂತ ನೋಡೋದಾದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಓಕೆ, ಕೇಂದ್ರ ಪಟ್ಟಿಯಲ್ಲಿ ಇರೋ ವಿಷಯಗಳನ್ನ ಕೇಂದ್ರ ಸರ್ಕಾರ ಮಾತ್ರ ನೋಡ್ಕೋಬೇಕಿತ್ತು. ಈ ಕೇಂದ್ರ ಪಟ್ಟಿಯಲ್ಲಿ ರೈಲ್ವೆ, ಅಂಚೆ, ತಂತಿ, ಸೈನ್ಯ, ನೌಕೆ, ನಾಣ್ಯ, ವಿದೇಶಾಂಗ ವ್ಯವಹಾರ, ಹೀಗೆ ಒಟ್ಟು 89 ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿ ಇದ್ವು. ನೋಡಿ, ಈ ಎಲ್ಲ ವಿಷಯಗಳು ದೇಶದ ಸಂಪೂರ್ಣ ಸುರಕ್ಷತೆ ಹಾಗೆ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿದ್ವು. ಓಕೆ, ಹಾಗಾಗಿ ಇವುಗಳನ್ನ ಕೇಂದ್ರ ಸರ್ಕಾರನೇ ನೋಡ್ಕೋತಿತ್ತು. ರಾಜ್ಯ ಪಟ್ಟಿ ವಿಷಯಗಳನ್ನ ಪ್ರಾಂತೀಯ ಸರ್ಕಾರಗಳು ನೋಡ್ಕೋತಾ ಇದ್ವು. ಈಗ ರಾಜ್ಯ ಪಟ್ಟಿಯಲ್ಲಿ ಶಿಕ್ಷಣ, ಭೂ ಕಂದಾಯ, ಸ್ಥಳೀಯ ಸರ್ಕಾರ, ಪೊಲೀಸ್, ಆರೋಗ್ಯ, ಹೀಗೆ ಒಟ್ಟು 54 ವಿಷಯಗಳು ರಾಜ್ಯ ಪಟ್ಟಿಯಲ್ಲಿ ಇದ್ವು. ಓಕೆ, ಈ ಎಲ್ಲ ವಿಷಯಗಳು ಜನಸಾಮಾನ್ಯರ ದಿನನಿತ್ಯದ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾಗಿರೋದ್ರಿಂದ ಪ್ರಾಂತೀಯ ಸರ್ಕಾರಗಳು ಇವನ್ನ ನೋಡ್ಕೊಂತಿದ್ವು. ಓಕೆ, ಸಮವರ್ತಿ ಪಟ್ಟಿ. ನೋಡಿ, ಈ ಸಮವರ್ತಿ ಪಟ್ಟಿಯಲ್ಲಿ ಇದ್ದಂತಹ ವಿಷಯಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡೂ ಸೇರಿ ನೋಡ್ಕೋಬೋದಿತ್ತು. ಆದ್ರೆ ಇವರಿಬ್ಬರ ಮಧ್ಯೆ ಏನಾದ್ರೂ ಸಮಸ್ಯೆ ಬಂದ್ರೆ ಕೇಂದ್ರ ಸರ್ಕಾರದ ತೀರ್ಮಾನವೇ ಅಂತಿಮ ಆಗ್ತಿತ್ತು. ಓಕೆ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನಂದ್ರೆ ಇವತ್ತು ನಮ್ಮ ಭಾರತೀಯ ಸಂವಿಧಾನದಲ್ಲೂ ಕೂಡ ಈ 3 ಪಟ್ಟಿಗಳ ವ್ಯವಸ್ಥೆ ಇದೆ, ಹೌದಲ್ವಾ? ಇದಕ್ಕೆ ಅಡಿಪಾಯನೇ 1935ರ ಭಾರತ ಸರ್ಕಾರ ಕಾಯ್ದೆ ಅಂತಾನೆ ಹೇಳ್ಬೋದು. ಓಕೆ, ಮುಂದೆ ನೋಡೋಣ. ಕೇಂದ್ರದಲ್ಲಿ ದ್ವಿ ಸರ್ಕಾರ ಸ್ಥಾಪನೆ, ಡಯಾರ್ಕಿ ಅಟ್ ದ ಸೆಂಟರ್.
ಸ್ನೇಹಿತರೆ ನೋಡಿ, ನಾನು 1919ರ ಮಾಂಟೆಗೋ ಚೆಲ್ಸ್ಫರ್ಡ್ ಕಾಯ್ದೆಯನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ. 1919ರ ಕಾಯ್ದೆ ಪ್ರಾಂತ್ಯಗಳಲ್ಲಿ ಸರ್ಕಾರವನ್ನು ಜಾರಿ ಮಾಡಿತ್ತು. ಓಕೆ, ಆದರೆ ಈ 1935ರ ಭಾರತ ಸರ್ಕಾರ ಕಾಯ್ದೆ ಏನು ಮಾಡ್ತು ಅಂದರೆ, ಪ್ರಾಂತ್ಯಗಳಲ್ಲಿ ಇದ್ದಂತಹ ಸರ್ಕಾರವನ್ನು ರದ್ದು ಮಾಡಿ ಅದನ್ನು ಈಗ ಕೇಂದ್ರದಲ್ಲಿ ಸ್ಥಾಪನೆ ಮಾಡ್ತು. ಇದನ್ನೇ ಡಯಾರ್ಕಿ ಅಟ್ ದ ಸೆಂಟರ್ ಅಂತ ಕರೀತಾರೆ. ನೋಡಿ ಇಲ್ಲಿದೆ, 1935ರ ಕಾಯ್ದೆ ಪ್ರಾಂತ್ಯಗಳಲ್ಲಿ ಸರ್ಕಾರವನ್ನು ರದ್ದುಪಡಿಸಿ ಅದನ್ನು ಈಗ ಕೇಂದ್ರದಲ್ಲಿ ಸ್ಥಾಪಿಸಿತು. ಓಕೆ, ಇದನ್ನೇ ಡಯಾರ್ಕಿ ಎನ್ನುವರು. ಇದರ ಪ್ರಕಾರ ಒಕ್ಕೂಟ ಸರ್ಕಾರದ ಆಡಳಿತ ವಿಷಯಗಳನ್ನು 2 ಭಾಗಗಳಾಗಿ ವಿಂಗಡಿಸಿತು. ನೋಡಿ, ಡಯಾರ್ಕಿ ಅಂದರೆ ಆಡಳಿತವನ್ನು 2 ಭಾಗಗಳಾಗಿ ಹಂಚಿಕೆ ಮಾಡೋದು. ಅಂದರೆ ಎಲ್ಲ ವಿಷಯಗಳನ್ನು ಒಂದೇ ವ್ಯಕ್ತಿ ನೋಡ್ಕೊಳ್ಳೋಕ್ಕೆ ಆಗಲ್ಲ ಅಲ್ವಾ, ಹಾಗಾಗಿ 2 ಭಾಗಗಳಾಗಿ ಮಾಡಿ ಹಂಚೋದನ್ನೇ ಡಯಾರ್ಕಿ ಅಂತಾರೆ. ಹಾಗಾದರೆ ಯಾವ್ಯಾವು ಆ 2 ಭಾಗಗಳು ಅಂದರೆ, ಮೊದಲನೆಯದು ಮೀಸಲು ವಿಷಯಗಳು, ಹಾಗೆ ಎರಡನೆಯದು ವರ್ಗಾಯಿಸಿದ ವಿಷಯಗಳು. ಓಕೆ, ಮೀಸಲು ವಿಷಯಗಳು ಅಂದರೆ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಧಾರ್ಮಿಕ ಇತ್ಯಾದಿ ವಿಷಯಗಳು ಮೀಸಲು ವಿಷಯಗಳಾಗಿದ್ವು. ಈ ಮೀಸಲು ವಿಷಯಗಳನ್ನು ಯಾರು ನೋಡ್ಕೊಳ್ತಿದ್ರು ಅಂದರೆ, ವೈಸ್ರಾಯ್ ಅವರು ತಮ್ಮ ಕಾರ್ಯಕಾರಿ ಮಂಡಳಿಯ ಸಹಾಯದಿಂದ ನೋಡ್ಕೊಳ್ತಿದ್ರು. ಇಲ್ಲಿ ಭಾರತೀಯ ಮಂತ್ರಿಗಳಿಗೆ ಯಾವುದೇ ಅಧಿಕಾರ ಇರಲಿಲ್ಲ. ಅಂದರೆ ನಿಜವಾದ ಪವರು ವೈಸ್ರಾಯ್ ಹತ್ರನೇ ಇತ್ತು. ಓಕೆ, ವರ್ಗಾಯಿಸಿದ ವಿಷಯಗಳು ಅಂದರೆ ಆರೋಗ್ಯ, ಶಿಕ್ಷಣ, ಸಂಪರ್ಕ, ಅಂಚೆ, ತಂತಿ ಇತ್ಯಾದಿ ವಿಷಯಗಳು ವರ್ಗಾಯಿಸಿದ ವಿಷಯಗಳಾಗಿದ್ವು. ಈ ವರ್ಗಾಯಿಸಿದ ವಿಷಯಗಳನ್ನು ವೈಸ್ರಾಯ್ ಅವರು ನೇಮಕ ಮಾಡಿದ ಭಾರತೀಯ ಮಂತ್ರಿಗಳು ನೋಡ್ಕೋತಿದ್ರು, ಇಂಪಾರ್ಟೆಂಟ್. ಓಕೆ, ಆದರೂ ಕೂಡ ಈ ಭಾರತೀಯ ಮಂತ್ರಿಗಳು ವೈಸ್ರಾಯ್ಗೆ ಆನ್ಸರಬಲ್ ಆಗಿದ್ರಿಂದ ಭಾರತೀಯ ಮಂತ್ರಿಗಳಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಇರಲಿಲ್ಲ. ಓಕೆ, ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಂದರೆ, 1935ರ ಭಾರತ ಸರ್ಕಾರ ಕಾಯ್ದೆ ಕೆಲವೊಂದು ಅಧಿಕಾರಗಳನ್ನು ಭಾರತೀಯರಿಗೆ ಕೊಟ್ಟರೂ ಕೂಡ ಮುಖ್ಯ ವಿಷಯಗಳನ್ನು ಬ್ರಿಟಿಷರು ತಮ್ಮ ಹತ್ರನೇ ಇಟ್ಕೊಂಡಿದ್ರು. ಹಾಗಾಗಿ ಇದು ಸಂಪೂರ್ಣ ಜವಾಬ್ದಾರಿ ಸರ್ಕಾರ ಆಗಿರಲಿಲ್ಲ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. ಫೆಡರಲ್ ಕೋರ್ಟ್ ಸ್ಥಾಪನೆ. ನೋಡಿ, 1935ರ ಭಾರತ ಸರ್ಕಾರ ಕಾಯ್ದೆಯ ಅನುಸಾರ ಫೆಡರಲ್ ಕೋರ್ಟ್ ಸ್ಥಾಪನೆ ಆಯಿತು. ಯಾಕೆ ಏನು ಅಂತ ನೋಡೋದಾದರೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉದ್ಭವವಾಗುವ ವಿವಾದಗಳನ್ನು ಇತ್ಯರ್ಥಪಡಿಸಲು ದೆಹಲಿಯಲ್ಲಿ ಒಂದು ಫೆಡರಲ್ ಕೋರ್ಟನ್ನು 1937ರಲ್ಲಿ ಸ್ಥಾಪಿಸಿತು. ವೆರಿ ಇಂಪಾರ್ಟೆಂಟ್. ಸ್ಥಾಪನೆ ಮಾಡಿದ್ದು ಎಲ್ಲಿ ಅಂದರೆ ದೆಹಲಿಯಲ್ಲಿ. ಯಾವಾಗ ಅಂದರೆ 1937ರಲ್ಲಿ. ಓಕೆ, ಈ ಫೆಡರಲ್ ಕೋರ್ಟಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಮತ್ತು 6 ಉಪನ್ಯಾಯಾಧೀಶರು ಇದ್ದರು. ಇಂಪಾರ್ಟೆಂಟ್. ಈಗ ನೋಡಿ, ಈ 1935ರ ಕಾಯ್ದೆ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಅಧಿಕಾರ ಹಂಚಿಕೆಯನ್ನು ಮಾಡ್ತು, ಹೌದಲ್ವಾ? ಈಗ ಪ್ರಶ್ನೆ ಏನಂದರೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಜಗಳ ಬಂದರೆ ಅದನ್ನು ತೀರ್ಮಾನ ಮಾಡೋಕ್ಕೆ ಯಾರಾದರೂ ಬೇಕಲ್ಲ. ಅದಕ್ಕೆ ಅಂತಲೇ 1937ರಲ್ಲಿ ದೆಹಲಿಯಲ್ಲಿ ಒಂದು ಫೆಡರಲ್ ಕೋರ್ಟ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡಿದ್ರು. ಇದರ ಕೆಲಸ ಏನಂದರೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉದ್ಭವ ಆಗುವಂತಹ ವಿವಾದಗಳನ್ನು ಇತ್ಯರ್ಥಪಡಿಸೋದು. ಹಾಗಾದರೆ ಈ ಫೆಡರಲ್ ಕೋರ್ಟ್ನ ರಚನೆ ಹೇಗಿತ್ತು ಅಂತಂದರೆ, ಒಬ್ಬ ಮುಖ್ಯ ನ್ಯಾಯಾಧೀಶ ಇರ್ತಿದ್ರು, ಹಾಗೆ 6 ಉಪನ್ಯಾಯಾಧೀಶರು ಇರ್ತಾ ಇದ್ರು. ಇದು ಇಂದಿನ ಸುಪ್ರೀಂ ಕೋರ್ಟ್ಗೆ ಅಡಿಪಾಯ ಹಾಕಿದ ವ್ಯವಸ್ಥೆ ಅಂತಲೇ ಹೇಳ್ಬೋದು. ಓಕೆ, ಅದೇ ರೀತಿ ಈ 1935ರ ಕಾಯ್ದೆ ಕೆಲವು ಪ್ರಮುಖ ಸಂಸ್ಥೆಗಳನ್ನು ಕೂಡ ಸ್ಥಾಪನೆ ಮಾಡ್ತು. ದೇಶದ ಹಣಕಾಸು ವ್ಯವಸ್ಥೆಯನ್ನು ನೋಡ್ಕೊಳ್ಳೋಕೆ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಹಾಗೆಯೇ ರೈಲ್ವೆ ಆಡಳಿತದಲ್ಲಿ ಸುಧಾರಣೆಗಳನ್ನು ತರಬೇಕು ಅಂತ ಫೆಡರಲ್ ರೈಲ್ವೆ ಬೋರ್ಡುಗಳನ್ನು ಸ್ಥಾಪನೆ ಮಾಡಿದ್ರು. ಓಕೆ, ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಂದರೆ, 1935ರ ಭಾರತ ಸರ್ಕಾರ ಕಾಯ್ದೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಡಲಿಲ್ಲ. ಆದರೂ ಕೂಡ ಭಾರತದ ಸಂವಿಧಾನಕ್ಕೆ ಬೇಕಾದಂತಹ ಅನೇಕ ಸಂಸ್ಥೆಗಳಿಗೆ ಅಡಿಪಾಯ ಹಾಕ್ತು. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. 1935ರ ಭಾರತ ಸರ್ಕಾರ ಕಾಯ್ದೆಯು ಪ್ರಾಂತ್ಯಗಳಲ್ಲಿ ಡಯಾರ್ಕಿ ಸರ್ಕಾರವನ್ನು ರದ್ದುಪಡಿಸಿ ಜವಾಬ್ದಾರಿ ಸರ್ಕಾರವನ್ನು ಸ್ಥಾಪಿಸಿತು. ಇದನ್ನೇ ಪ್ರಾಂತೀಯ ಸ್ವಾಯತ್ತತೆ ಅಂತ ಕರಿತೀವಿ. ಓಕೆ, ಪ್ರಾಂತ್ಯ ಆಡಳಿತವನ್ನು ಗವರ್ನರಿಂದ ನೇಮಕವಾದ ಮಂತ್ರಿಗಳು ನೋಡಿಕೊಳ್ಳುತ್ತಿದ್ದರು. ಮಂತ್ರಿಗಳು ಪ್ರಾಂತ್ಯ ಶಾಸಕಾಂಗಗಳಿಗೆ ಜವಾಬ್ದಾರರಾಗಿದ್ದರು. ಅಂದರೆ ನೋಡಿ, 1919ರ ಕಾಯ್ದೆಯಲ್ಲಿ
ಪ್ರಾಂತ್ಯಗಳಲ್ಲಿ ತಂದಿದ್ದಂತಹ ಡಯಾರ್ಕಿಯನ್ನ 1935ರ ಕಾಯ್ದೆಯಲ್ಲಿ ಸಂಪೂರ್ಣವಾಗಿ ರದ್ದುಪಡಿಸಿ ಜವಾಬ್ದಾರಿ ಸರ್ಕಾರವನ್ನು ಸ್ಥಾಪನೆ ಮಾಡ್ತು. ಇಂಪಾರ್ಟೆಂಟ್ ಇದು. ಇದನ್ನೇ ಪ್ರಾಂತೀಯ ಸ್ವಾಯತ್ತತೆ ಅಂತ ಕರೀತಾರೆ. ಈಗ ಪ್ರಾಂತ್ಯಗಳಲ್ಲಿ ಗವರ್ನರ್ ನೇಮಕ ಮಾಡಿದಂತಹ ಮಂತ್ರಿಗಳು ಆಡಳಿತ ನಡೆಸ್ತಾ ಇದ್ರು. ಆದ್ರೆ ಆ ಮಂತ್ರಿಗಳು ಪ್ರಾಂತ್ಯ ಶಾಸಕಾಂಗಗಳಿಗೆ ಜವಾಬ್ದಾರಾಗಿದ್ರು. ಅಂದ್ರೆ ಮಂತ್ರಿಗಳು ಏನೇ ಕೆಲಸ ಮಾಡಿದ್ರು ಶಾಸಕಾಂಗಕ್ಕೆ ಉತ್ತರ ಕೊಡಬೇಕಿತ್ತು. ಓಕೆ, ಪ್ರಾಂತ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನ ಜಾರಿಗೆ ತಂದಿತು. ಮೇಲ್ಮನೆ ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್, ಹಾಗೆ ಕೆಳಮನೆ ಅಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಓಕೆ, ಇದೇ ಇಂದಿನ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಪ್ರಸ್ತುತವಾಗಿರೋದು, ಹೌದಲ್ವಾ? ಬಾಂಬೆ, ಬಂಗಾಳ, ಮದ್ರಾಸ್, ಸಂಯುಕ್ತ ಪ್ರಾಂತ್ಯ, ಬಿಹಾರ ಮತ್ತು ಅಸ್ಸಾಂ, ಈ 6 ಪ್ರಾಂತ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಇದ್ದಿತು. ಉಳಿದ 5 ಪ್ರಾಂತ್ಯಗಳಲ್ಲಿ ಏಕಸದನ ಮಾತ್ರ ಇದ್ದಿತು. ಅಂದ್ರೆ ನೋಡಿ, ಒಟ್ಟು 11 ಪ್ರಾಂತ್ಯಗಳಲ್ಲಿ 6 ಪ್ರಾಂತ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಸ್ಥಾಪನೆ ಆಯಿತು. ಉಳಿದ 5 ಪ್ರಾಂತ್ಯಗಳಲ್ಲಿ ಏಕಸದನ ಮಾತ್ರ ಇತ್ತು. ಓಕೆ, ನೆನ್ಪಿಟ್ಕೊಳ್ಳಿ, ಪ್ರಾಂತ್ಯಗಳಲ್ಲಿ ಡಯಾರ್ಕಿ ವ್ಯವಸ್ಥೆ ರದ್ದಾಯಿತು, ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನ ಜಾರಿಗೆ ತಂದ್ರು. ಓಕೆ, ಮುಂದೆ ನೋಡೋಣ. ಮತದಾನದ ಹಕ್ಕನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಲಾಗಿದ್ದು ಒಟ್ಟಾರೆ ಜನಸಂಖ್ಯೆಯ ಸುಮಾರು 10% ಜನರಿಗೆ ಮತದಾನ ಮಾಡುವ ಅವಕಾಶ ನೀಡಲಾಯಿತು. ಇಂಪಾರ್ಟೆಂಟ್. ಈ ವಿಸ್ತರಣೆ ಆಸ್ತಿ, ಶಿಕ್ಷಣ ಹಾಗೂ ಆದಾಯ ಮುಂತಾದ ಅರ್ಹತಾ ಮಾನದಂಡಗಳನ್ನು ಆಧರಿಸಿ ಜಾರಿಗೊಳಿಸಲಾಯಿತು. ಅಂದ್ರೆ ನೋಡಿ, ಹಿಂದೆ ತುಂಬಾ ಕಡಿಮೆ ಜನರಿಗೆ ಮಾತ್ರ ಮತದಾನ ಮಾಡೋ ಅವಕಾಶ ಇತ್ತು. ಓಕೆ, ಆದರೆ 1935ರ ಕಾಯ್ದೆ ಮತದಾನದ ಹಕ್ಕನ್ನ ಸ್ವಲ್ಪ ಮಟ್ಟಿಗೆ ವಿಸ್ತರಣೆ ಮಾಡ್ತು. ಒಟ್ಟಾರೆ ಜನಸಂಖ್ಯೆಯ ಸುಮಾರು 10% ಜನರಿಗೆ ಮತದಾನ ಮಾಡೋ ಅವಕಾಶ ಸಿಕ್ತು. ಆದ್ರೆ ಇದು ಸಾಮಾನ್ಯ ಮತದಾನದ ಹಕ್ಕು ಅಲ್ಲ. ಮತದಾನ ಮಾಡೋಕೆ ಕೆಲವು ಅರ್ಹತೆಗಳು ಇರಬೇಕಿತ್ತು. ಆಸ್ತಿ ಇರಬೇಕಿತ್ತು, ಶಿಕ್ಷಣ ಇರಬೇಕಿತ್ತು, ನಿರ್ದಿಷ್ಟ ಆದಾಯ ಇರಬೇಕಿತ್ತು. ಓಕೆ, ಈ ಮಾನದಂಡಗಳನ್ನ ಪೂರೈಸಿದವರಿಗೆ ಮಾತ್ರ ಮತದಾನ ಮಾಡೋ ಹಕ್ಕು ಇತ್ತು. ಅಂದ್ರೆ ಈ ಬಡವರು, ಅನಕ್ಷರಸ್ಥರಿಗೆ ಮತ ಹಾಕೋಕೆ ಸಾಧ್ಯ ಇರಲಿಲ್ಲ. ಓಕೆ, ಪ್ರತ್ಯೇಕ ಮತದಾರರ ವ್ಯವಸ್ಥೆಯನ್ನ ಮುಸ್ಲಿಂರಿಗೆ ಮಾತ್ರವಲ್ಲದೆ ಶೋಷಿತ ವರ್ಗಗಳು, ಮಹಿಳೆಯರ ಹಾಗೂ ಕಾರ್ಮಿಕರಿಗೂ ಸಹ ಸೇರಿಸಲು ವಿಸ್ತರಿಸಲಾಯಿತು. ಇದರಿಂದಾಗಿ ಕೋಮು ಪ್ರಾತಿನಿಧ್ಯ ವಿಸ್ತರಿಸಿತು. ಇಂಪಾರ್ಟೆಂಟ್ ಇದು. ಅಂದ್ರೆ ಹಿಂದೆ ಮುಸ್ಲಿಮರಿಗೆ ಮಾತ್ರ ಪ್ರತ್ಯೇಕ ಮತದಾರರ ವ್ಯವಸ್ಥೆ ಇತ್ತು, ಹೌದಲ್ವಾ? ಆದ್ರೆ ಈ 1935ರ ಭಾರತ ಸರ್ಕಾರ ಕಾಯ್ದೆ ಇದನ್ನ ಇನ್ನಷ್ಟು ವಿಸ್ತರಣೆ ಮಾಡಿ ಪ್ರತ್ಯೇಕ ಮತದಾರರ ವ್ಯವಸ್ಥೆಗೆ ಮುಸ್ಲಿಮರಿಗೆ, ಶೋಷಿತ ವರ್ಗಗಳಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ವಿಸ್ತರಣೆ ಮಾಡ್ತು. ಅಂದ್ರೆ ಪ್ರತಿ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋ ವ್ಯವಸ್ಥೆಯನ್ನ ಈ ಎಲ್ಲ ವರ್ಗಗಳಿಗೆ ನೀಡಿತು. ಇದರಿಂದ ಕೋಮು ಪ್ರಾತಿನಿಧ್ಯ ಹೆಚ್ಚಾಯಿತು. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ. ಮತದಾನದ ಹಕ್ಕು ವಿಸ್ತರಣೆ ಆಯಿತು, ಹಾಗೆ ಪ್ರತ್ಯೇಕ ಮತದಾರರ ವ್ಯವಸ್ಥೆ ಕೂಡ ವಿಸ್ತರಣೆ ಮಾಡಿದ್ರು. ಓಕೆ, ಮುಂದೆ ನೋಡೋಣ. ನಾಗರಿಕ ಸೇವಾ ನೇಮಕಾತಿ ಮತ್ತು ಆಡಳಿತವನ್ನು ಮೇಲ್ವಿಚಾರಣೆ ಮಾಡಲು ಫೆಡರಲ್ ಸಾರ್ವಜನಿಕ ಸೇವಾ ಆಯೋಗ, ಪ್ರಾಂತೀಯ ಸಾರ್ವಜನಿಕ ಸೇವಾ ಆಯೋಗಗಳು ಮತ್ತು ಜಂಟಿ ಸಾರ್ವಜನಿಕ ಸೇವಾ ಆಯೋಗಗಳನ್ನು ರಚಿಸಲಾಯಿತು. ಅಂದರೆ ನೋಡಿ, ಈಗ ಸರ್ಕಾರಿ ಕೆಲಸಗಳಿಗೆ ಯಾರು ನೇಮಕ ಆಗಬೇಕು ಅದನ್ನು ಸರಿಯಾಗಿ ನ್ಯಾಯಯುತವಾಗಿ ಆಯ್ಕೆ ಮಾಡಬೇಕು ಅಲ್ವಾ? ಅದಕ್ಕೆ ಅಂತಲೇ 1935ರ ಕಾಯ್ದೆ ಫೆಡರಲ್ ಸಾರ್ವಜನಿಕ ಸೇವಾ ಆಯೋಗ, ಹಾಗೆ ಪ್ರಾಂತೀಯ ಸಾರ್ವಜನಿಕ ಸೇವಾ ಆಯೋಗಗಳು, ಹಾಗೆ ಜಂಟಿ ಸಾರ್ವಜನಿಕ ಸೇವಾ ಆಯೋಗಗಳನ್ನು ರಚನೆ ಮಾಡ್ತು. ಓಕೆ, ಇವುಗಳ ಕೆಲಸ ಏನಂದರೆ ನಾಗರಿಕ ಸೇವಾ ನೇಮಕಾತಿ ಮತ್ತು ಆಡಳಿತವನ್ನು ಮೇಲ್ವಿಚಾರಣೆ ಮಾಡೋದು. ಓಕೆ, ಪ್ರಸ್ತುತ ಇರೋ UPSC ಮತ್ತು ಸ್ಟೇಟ್ PSCಗಳಿಗೆ ಇದೇ ಅಡಿಪಾಯ. ಓಕೆ, 1858ರ ಭಾರತ ಸರ್ಕಾರ ಕಾಯ್ದೆಯಡಿಯಲ್ಲಿ ಸ್ಥಾಪಿಸಲಾದ ಭಾರತ ಮಂಡಳಿಯನ್ನು ರದ್ದುಪಡಿಸಲಾಯಿತು ಮತ್ತು ಭಾರತದ ರಾಜ್ಯ ಕಾರ್ಯದರ್ಶಿಗೆ ಸಲಹೆಗಾರರ ತಂಡವನ್ನು ನೇಮಿಸಲಾಯಿತು. ನೋಡಿ, 1858ರ ಕಾಯ್ದೆಯಲ್ಲಿ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ರು, ಕೌನ್ಸಿಲ್ ಆಫ್ ಇಂಡಿಯಾ ಅಂತ. ಓಕೆ, ಈ ಮಂಡಳಿ ಬ್ರಿಟನ್ನಲ್ಲೇ ಕೂತು ಭಾರತದ ಆಡಳಿತದ ಬಗ್ಗೆ ಸಲಹೆ ನೀಡ್ತಾ ಇದ್ರು. ಆದರೆ ಈ 1935ರ ಕಾಯ್ದೆ ಏನು ಮಾಡ್ತು ಅಂದರೆ ಈ ಕೌನ್ಸಿಲ್ ಆಫ್ ಇಂಡಿಯಾ ಸಂಸ್ಥೆಯನ್ನು ರದ್ದುಪಡಿಸಿ ಅದರ ಬದಲು ಭಾರತ ರಾಜ್ಯ ಕಾರ್ಯದರ್ಶಿಗೆ ಒಂದು ಸಲಹೆಗಾರರ ತಂಡವನ್ನು ನೇಮಿಸಿತು. ಓಕೆ, ಈ 1935ರ ಕಾಯ್ದೆ ಬರ್ಮಾವನ್ನು ಬ್ರಿಟಿಷ್ ಇಂಡಿಯಾದಿಂದ ಪ್ರತ್ಯೇಕಿಸಿತು. ವೆರಿ ಇಂಪಾರ್ಟೆಂಟ್ ಇದು. ನೋಡಿ, ಇಂದಿನ ಮಯನ್ಮಾರನ್ನು ಅಂದು ಬರ್ಮಾ ಅಂತ ಕರೀತಿದ್ರು.
ಓಕೆ, ಈ 1935ರ ಕಾಯ್ದೆ ಈ ಬರ್ಮಾವನ್ನ ಬ್ರಿಟಿಷ್ ಇಂಡಿಯಾದಿಂದ ಪ್ರತ್ಯೇಕ ಮಾಡ್ತು. ಓಕೆ, ಇಷ್ಟು ಕೂಡ 1935ರ ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖವಾದಂತಹ ಅಂಶಗಳಾಗಿದ್ವು. ಓಕೆ, ಈ ಕಾಯ್ದೆಯ ನ್ಯೂನತೆಗಳು ಏನೇನು ಅಂತ ನೋಡ್ತಾ ಹೋಗೋಣ ಬನ್ನಿ. 1935ರ ಭಾರತ ಸರ್ಕಾರ ಕಾಯ್ದೆಯ ನ್ಯೂನತೆಗಳು. ಮೊದಲನೇ ನ್ಯೂನತೆ ಏನಂದ್ರೆ, ವೈಸ್ರಾಯ್ ಮತ್ತು ಗವರ್ನರ್ಗಳಿಗೆ ಅತಿ ಹೆಚ್ಚಿನ ಅಧಿಕಾರ. ಅಂದ್ರೆ ನೋಡಿ, ಈ ಕಾಯ್ದೆ ಕೆಲವೊಂದು ಅಧಿಕಾರಗಳನ್ನು ಭಾರತೀಯರಿಗೆ ಕೊಟ್ಟರೂ ಕೂಡ ಮುಖ್ಯವಾದಂತಹ ಅಧಿಕಾರಗಳು ವೈಸ್ರಾಯ್ ಮತ್ತು ಗವರ್ನರ್ಗಳ ಹತ್ರನೇ ಇತ್ತು. ಇವರು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ಬೋದಿತ್ತು, ಮಂತ್ರಿಗಳ ನಿರ್ಧಾರಗಳನ್ನ ತಿರಸ್ಕರಿಸ್ಬೋದಿತ್ತು, ವಿಶೇಷ ಅಧಿಕಾರಗಳನ್ನ ಬಳಸ್ಕೊಬೋದಿತ್ತು. ಅಂದ್ರೆ ನಿಜವಾದ ಪವರು ಬ್ರಿಟಿಷರ ಕೈಯಲ್ಲೇ ಇರ್ತಿತ್ತು, ಹೌದಲ್ವಾ? ಎರಡನೇ ನ್ಯೂನತೆ ಏನಂದ್ರೆ, ಪ್ರತ್ಯೇಕ ಮತದಾರರ ಕ್ಷೇತ್ರಗಳ ವಿಸ್ತರಣೆ. ನಾವು ಹಿಂದೆನೆ ನೋಡಿದ್ವಿ, ಮುಸ್ಲಿಂರಿಗೆ ಇದ್ದಂತಹ ಪ್ರತ್ಯೇಕ ಮತದಾರರ ಕ್ಷೇತ್ರಗಳನ್ನ ಶೋಷಿತ ವರ್ಗಗಳಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ವಿಸ್ತರಣೆ ಮಾಡಿದ್ರು. ಇದರಿಂದ ಸಮಾಜದಲ್ಲಿ ಕೋಮು ಭಾವನೆ ಹೆಚ್ಚಾಯಿತು. ಓಕೆ, ಮೂರನೇ ನ್ಯೂನತೆ ಏನಂದ್ರೆ, ವಿಫಲವಾದ ಒಕ್ಕೂಟ. ನೋಡಿ, ಈ 1935ರ ಕಾಯ್ದೆಯ ಮುಖ್ಯ ಉದ್ದೇಶ ಏನಿತ್ತು ಅಂದ್ರೆ, ಅಖಿಲ ಭಾರತ ಒಕ್ಕೂಟ ರಚನೆ ಮಾಡೋದು, ಹೌದಲ್ವಾ? ಆದ್ರೆ ದೇಶೀಯ ಸಂಸ್ಥಾನಗಳು ಇದಕ್ಕೆ ಸಂಪೂರ್ಣವಾಗಿ ಒಪ್ಪಲಿಲ್ಲ. ಓಕೆ, ಇದು ಈ ಕಾಯ್ದೆಯ ಪ್ರಮುಖ ವೈಫಲ್ಯ ಅಂತಾನೆ ಹೇಳ್ಬೋದು. ನಾಲ್ಕನೇ ನ್ಯೂನತೆ ಏನಂದ್ರೆ, ನಿರ್ಬಂಧಿತ ಮತದಾನದ ಹಕ್ಕು. ಅಂದ್ರೆ ಮತದಾನದ ಹಕ್ಕನ್ನ ವಿಸ್ತರಣೆ ಮಾಡಿದ್ರು, ಆದ್ರೆ ಆಸ್ತಿ, ಶಿಕ್ಷಣ, ಆದಾಯ ಇವುಗಳ ಆಧಾರ ಆಗಿತ್ತು. ಅಂದ್ರೆ ಎಲ್ರಿಗೂ ಸಮಾನ ಮತದಾನ ಹಕ್ಕು ಇರಲಿಲ್ಲ. ಸುಮಾರು 10% ಜನರಿಗೆ ಮಾತ್ರ ಮತದಾನದ ಹಕ್ಕು ಸಿಕ್ತು. ಇದು ಸಂಪೂರ್ಣ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಲಿಲ್ಲ. ಓಕೆ, ಒಟ್ಟಾರೆಯಾಗಿ ಹೇಳಬೇಕು ಅಂದರೆ 1935ರ ಭಾರತ ಸರ್ಕಾರ ಕಾಯ್ದೆ ಭಾರತಕ್ಕೆ ಸಂಪೂರ್ಣ ಸ್ವರಾಜ್ಯ ಕೊಡಲಿಲ್ಲ. ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ಇನ್ನಷ್ಟು ವೇಗ ಸಿಕ್ತು. ಓಕೆ, ಮುಂದೆ ನೋಡೋಣ. ಈ 1935ರ ಭಾರತ ಸರ್ಕಾರ ಕಾಯ್ದೆಯನ್ನ ಭಾರತೀಯ ನಾಯಕರು ಹೇಗೆಲ್ಲ ಟೀಕೆ ಮಾಡಿದ್ರು ಅಂತ ನೋಡೋದಾದ್ರೆ, ರಾಜಾಜಿ ಅವರು ಅಂದರೆ ಸಿ ರಾಜಗೋಪಾಲ್ಚಾರಿ ಅವರು ಏನು ಹೇಳ್ತಾರೆ ಅಂದರೆ, ಈ 1935ರ ಭಾರತ ಸರ್ಕಾರ ಕಾಯ್ದೆಯ ಬಗ್ಗೆ ಹೊಸ ಸಂವಿಧಾನ ಡಯಾರ್ಕಿಗಿಂತ ಹೆಚ್ಚು ಕೆಟ್ಟದ್ದು ಅಂತ ಹೇಳ್ತಾರೆ. ಅಂದರೆ 1919ರ ಕಾಯ್ದೆಯ ಡಯಾರ್ಕಿ ವ್ಯವಸ್ಥೆಯೇ ಸರಿ ಇರಲಿಲ್ಲ, ಆದರೆ ಈ 1935ರ ಭಾರತ ಸರ್ಕಾರ ಕಾಯ್ದೆ ಅದಕ್ಕಿಂತಲೂ ಹೆಚ್ಚು ಕೆಟ್ಟದ್ದು ಅಂತ ಹೇಳಿದ್ರು. ಯಾರು? ಸಿ ರಾಜಗೋಪಾಲ್ಚಾರಿ ಅವರು. ಓಕೆ, ಹಾಗೆ ಜವಾಹರ್ಲಾಲ್ ನೆಹರು ಅವರು ಇದನ್ನ ಅಂದರೆ 1935ರ ಭಾರತ ಸರ್ಕಾರ ಕಾಯ್ದೆಯನ್ನ ನೆಲಕ್ಕೆ ಹಾಕಿ ತಿಕ್ಕಿ ಬಂಗಾಳ ಕೊಲ್ಲಿಯಲ್ಲಿ ಬಿಸಾಡುವೆ. ಓಕೆ, ಹಾಗೆ ಮುಂದುವರೆದು ಹೇಳ್ತಾರೆ, ಈ 1935ರ ಕಾಯ್ದೆಯು ಬ್ರೇಕುಗಳುಳ್ಳ ಆದರೆ ಇಂಜಿನ್ ಇಲ್ಲದ ವಾಹನ ಅಂತ ಟೀಕೆ ಮಾಡ್ತಾರೆ. ಯಾರು? ಜವಾಹರ್ಲಾಲ್ ನೆಹರು ಅವರು. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ ಅಂದರೆ, ಭಾರತೀಯ ನಾಯಕರು ಈ ಕಾಯ್ದೆಯಿಂದ ತೃಪ್ತರಾಗಲಿಲ್ಲ. ಓಕೆ, ಇಷ್ಟು ಕೂಡ 1935ರ ಭಾರತ ಸರ್ಕಾರ ಕಾಯ್ದೆಯ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಗಿತ್ತು. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ, ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947 ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.